ಸ್ವಾರ್ಥದಿಂದ ಇರುವಾಗ ನೀನೊಬ್ಳು ಮಾತ್ರ ಬೇರೆನೆ. ಚಿನ್ನ, ನಿನ್ನಂತ ಒಳ್ಳೆ ಹುಡುಗಿ ಸಿಕ್ಕಿರೋದು ಅವ್ರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಗಂಡು ಮಗು ಇಲ್ಲ ಅನ್ನೋದನ್ನ ಗೊತ್ತಾಗ್ದಂಗ್ ಮಾಡ್ದೆ. ನಿನ್ನ ಭವಿಷ್ಯ ಚಂದ ಇರಲಿ ಮಗಳೇ. ನಿನ್ನಂತ ಮಗಳನ್ ಕೊಟ್ಟ ದೇವ್ರೆ ನಿನ್ನೊಟ್ಟೆ ಕಣ್ಣಗಿರ್ಲಪ್ಪ. ನಿನ್ನಂತ ಮಗಳನ್ ನೋಡಿದ್ರೆ ಮೋಹನ ಕಣ್ಮುಚ್ಕೊಂಡ್ಬಿಟ್ನಲ್ಲ. ಏನಿದೆ ನಿನ್ನ ಆಟ? ವಿಸ್ಮಯ್ ಹೀಳಾಳ ಮಾತಿಗೆ ಒಪ್ಕೊಂಡಿದ್ದೇವ್ರೆ. ಇಳ ಎಂದರೆ ಕೇವಲ ಹೆಸರಲ್ಲ, ಪ್ರಪಂಚದ ಪ್ರತಿಯೊಬ್ಬ ಮಗಳ ಪ್ರತೀಕ, ಪ್ರತಿಬಿಂಬ, ಸಾಧಕಿಯರ ಸಾಧನೆಯ ನೆರಳು. ತಂದೆಯನ್ನು ಕಳೆದುಕೊಂಡ ಇಳ ಎಂದೂ ಧೃತಿಗೆಡದೆ ತನ್ನ ಕರ್ತವ್ಯವನ್ನು ತಾನು ನಿರ್ವಹಿಸಿದ್ದಾಳೆ. ಹಾಗೆ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಹೆಣ್ಣುಮಗಳು ಇಳನ ಹಾಗೆ ಇರಬೇಕು. ಇಳ ನಿಮ್ಮನ್ನು ಸಮಾಜಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಸಾಧನೆಯ ಹಾದಿಯಲ್ಲಿರುವಂತಹ ಇಳಾಳ ನಮ್ಮೆಲ್ಲರಿಗೂ ಒಂದು ಉದಾಹರಣೆ. ಇಂತಹ ಈ ಹೆಣ್ಣು ಮಗಳು, ಇಳಾಳಂತಹ ಹೆಣ್ಣು ಮಗಳು ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಜನ್ಮ ತಾಳಲಿ ಎಂದು ಕೇಳ್ಕೊಳ್ಳುತ್ತೇನೆ. ಅಲ್ಲೋಡಮ್ಮ, ಸುರಿದಿರುವ ಮಳೆಯ ನಿನಾದ. ಕಂದ, ಇಲ್ಲ ನಿನ್ನ ಮಗ ಬಹಳ ಮುದ್ದಾಗಿದ್ದಾನೆ. ಮಗು, ನಿನ್ನ ತಾಯಿ ಹಾಗೆ ನೀನು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನೇ ಮಾಡಬೇಕು. ಇದು ನನ್ನ ಶುಭ ಕಾರ್ಯಕ್ಕೆ ಹಾಗೂ ಇದು ಚಿಕ್ಕ ಕೊಡುಗೆ. ಶರಣು 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 ಎಲ್ಲರಿಗೂ ನಮಸ್ಕಾರ. ನಾಟಕ ನಾವು ಅಂದುಕೊಂಡಕ್ಕಿಂತ ಲೇಟಾಗಿ ಪ್ರಾರಂಭವಾಗಿರೋದ್ರಿಂದ ನಾಟಕ ಒಂದು ಸ್ವಲ್ಪ 9:30 ಹತ್ತತ್ರ ಟೈಮ್ ಆಗಿದೆ. ಆದರೂ ಕೂಡ ತಾವೆಲ್ಲರೂ ಇದ್ದೀರಿ. ಪ್ರಭಾಮಂದಿರ ಮತ್ತು ಮೇಳದಲ್ಲಿ, ಭಾರತಿ ಸುರೇಶ್ ಮೇಳದಲ್ಲಿ, ಭಾಗ್ಯ ಆರ್ವಿ ಮೇಳದಲ್ಲಿ, ಹರಿಣಿ ಮಹೇಶ್ ಮೇಳದಲ್ಲಿ, ರಾಜಾರಾಮ್ ಗೌಡರು ಶುಭಮಂಗಳ ಸತೀಶ್, ವಿಸ್ಮಯ್ ಪಾತ್ರದಲ್ಲಿ ಸಿಂಚನ,
ತಾಳದಂತೆ ಮೋಹನ್ ಪಾತ್ರದಲ್ಲಿ ಪೂರ್ವಿ ಸಂತೋಷ್. ಲೀಲಾವತಿ ಮೊದಲ ಭಾಗದ ನೀಲ. ಮಂಜುಳಾ ಉಮೇಶ್ ಎರಡನೇ ಭಾಗದ ನೀಲ. ಸೈಂಟಿಸ್ಟ್ ಚಿತ್ರಾ ಬಿಕೆ. ಸೈಂಟಿಸ್ಟ್ ಸಹಾಯಕನಾಗಿ ಪುಷ್ಪಾ ಗಂಗಾಧರ್. ನಿವಾಸ್ ಪಾತ್ರದಲ್ಲಿ ರಂಜಿನಿ. ಅರ್ಚಕರ ಪಾತ್ರದಲ್ಲಿ ಹೇಮಾ ಭೂಮಿ. ನಿರೂಪಕಿ 1 ನಗ್ಮಾ. ಅಂಬುಜಮ್ಮನ ಪಾತ್ರದಲ್ಲಿ ಮಧುಕುಮಾರ್. ನಿರೂಪಕಿ 2 ಶಾಂತಮ್ಮ. ಗುರು ಶಿಷ್ಯನ ಪಾತ್ರದಲ್ಲಿ ಸಾವಿತ್ರಿ ಮಲ್ಲಿಕಾರ್ಜುನ್. ಮಮತಾ ಗುರು ಶಿಷ್ಯರ ಪಾತ್ರ ಮತ್ತೆ ಪೂರಿ ಆಳ್ಕ ಪಾತ್ರ. ಡಿಸಿ ಪಾತ್ರದಲ್ಲಿ ಜಯ ರಮೇಶ್. ಸುಂದರೇಶ್ ಪಾತ್ರದಲ್ಲಿ ತಾರಾ ಗಣೇಶ್. ಮೇಳದಲ್ಲಿ ಅನುರಂಗ. ಮೊದಲನೇ ಭಾಗದ ಇಳ ಮನನ. ಎರಡನೇ ಭಾಗದ ಇಳ ಸುನೀತಾ ಮಂಜುನಾಥ್. ವಿನಾಯಕ ಪಾತ್ರದಲ್ಲಿ ರೂಪ. ಇದಿಷ್ಟು ಪಾತ್ರಧಾರಿಗಳು. ಇವರ ಹಿಂದೆ ಕೆಲಸ ಮಾಡಿದಂಥವರು. ಕೀಬೋರ್ಡ್ನಲ್ಲಿ ಸುಕೃತಿ. ಬೆಳೆಯುವ ಪ್ರತಿಭೆ. ಈ ಮಗುವಿಗೆ ದಯಮಾಡಿ ಹೆಚ್ಚು ಚಪ್ಪಾಳೆ ಕೊಟ್ಟು ನನ್ನೆಲ್ಲ ಕೆಲಸಗಳಿಗೆ ಇವರಿಬ್ಬರು ಬಹಳ ಮುಖ್ಯ. ಸಂಜು ಮತ್ತು ಪುನೀತ. ನನ್ನ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ರಂಗ ನಿರ್ದೇಶನ ನಾನು ಮಾಡಿದ್ರೆ ರಂಗ ನಿರ್ವಹಣೆಯನ್ನು ಇವರಿಬ್ಬರು ಮಾಡ್ತಾರೆ. ಸಂಜು ಡಿಫರೆಂಟ್, ಪುನೀತ್ ಕುಮಾರ್ ಆಚಾರ್ಯ. ಆನಂತರ ಮೇಳದಲ್ಲಿ ನಮ್ಮ ಜನಪದ ಲೋಕದ ಪ್ರತಿಭೆ ಲಕ್ಷ್ಮಣ್ ಪಟ್ಟಕೆರೆ ಅವರು. ಮತ್ತು ಗಾಯನದಲ್ಲಿ ಭಾಗ್ಯ ಅವರು ತುಂಬ ಒಳ್ಳೆಯ ಪ್ರತಿಭೆಯವರು. ನಮಗೋಸ್ಕರ ನಾನು ಕೇಳ್ಕೊಳ್ಳೋದಕ್ಕೋಸ್ಕರ ಸಕಲೇಶ್ಪುರದಿಂದ ಬಂದಿದೆ ಈ ಮಗು ಕೂಡ ಬೆಳೆಯುವಂಥದ್ದು. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಮಗು ಮೇಲೆ ದಯಮಾಡಬೇಕು. ನಂತರ ಇವರು ಭಾರತಿ ಮೇಡಮ್ ಅಂತ, ಇವರು ಕೂಡ ಮೇಳದಲ್ಲಿ ಇದ್ದರು. ಇವ್ರಿಗೂ ನಿಮ್ಮ ಚಪ್ಪಾಳೆ ದಯಮಾಡಬೇಕು. ಇವರು ಪ್ರಭಾಕ ಮೇಳದಲ್ಲಿದ್ದರು. ಶ್ವೇತಾ ಮೇಳದಲ್ಲಿದ್ದರು. ಶಿವರಾಮ್ ಅವರು ನಮ್ಮ ರಂಗ ಪರಿಕರಗಳಿಗೆ ಸಹಾಯ ಮಾಡಿದವರು. ನಮಗೆಲ್ಲ ಕೆಲಸಗಳನ್ನ ಅರ್ಧ ಕೆಲಸ ಕಮ್ಮಿ ಮಾಡೋವಂಥವ್ರು ಇವರು. ಶಿವರಾಮಣ್ಣ ಅಂತ ಟೀಚರು. ನಮ್ಮ ಕೇಶವಣ್ಣ ಅಂತ ಇವರು ಒಳ್ಳೆ ಬ್ಯಾಟಿಸ್ಟು. ನಮ್ಮ ನಮ್ಮ ಪಾಪ ಇದ್ದಾರಲ್ಲ ಸುಕೃತಿ, ಆಕೆಯ ತಂದೆ ಒಳ್ಳೆಯ ಹೃದಯವಂತ ಕೇಶವ. ನಮ್ಮ ವಾಸನ ಅಂತ ಮೇಳದಲ್ಲಿ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಈ ದಿನ ಬಂದಿದ್ದಾರೆ. ವಸಂತ್ ಕುಮಾರ್ ಅಂತ. ಇವರು ಭಾರತೀ ಸರ್ ಅಂತ ನನ್ನ ಆತ್ಮೀಯರು. ಕಲಾಸರಿ ನಾಟಕ ಶಾಲೆಯ ಪಿಲ್ಲರು ಕೂಡ ನಮ್ಮ ಹೊಸಣ್ಣ. ಇವರೆಲ್ಲ ನನ್ನ ಜೊತೆ ಕೈ ಜೋಡಿಸುವಂತಹ ದೊಡ್ಡ ವ್ಯಕ್ತಿಗಳು. ಮತ್ತು ನಮ್ಮ ನಾಗಣ್ಣ, ಇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ಮತ್ತೊಂದು ಕೇಳ್ಕೊಳ್ತೀನಿ. ದೊಡ್ಡ ದೈತ್ಯ ಪ್ರತಿಭೆ. ಪುಟ್ಟಣ್ಣ ಕಣ್ಗಾಳವರಂಥವರ ಜೊತೆ ಕೆಲಸ ಮಾಡಿದಂಥ ದೊಡ್ಡ ಪ್ರತಿಭೆ ಇದು. ನಮಸ್ಕಾರ ಸರ್. ಇದುವರೆಗೂ ತುಂಬ ವೇದಶ್ರೀ ರಾಜ್ ಅವರು ಇಲ್ಲದೆ ಇದ್ದಿದ್ರೆ ಈ ನಾಟಕ ಖಂಡಿತವಾಗ್ಲೂ ಆಗ್ತಿರಲಿಲ್ಲ. ಅವರ ಶ್ರಮ, ಅವ್ರ ಓಡಾಟ, ಅದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಬಿಡಿ. ಆ ಥರದ ಹೆಣ್ಮಗು ಇದು. ಈ ನಾಟಕ ನಾವು ಏನೇ ಮಾಡಿದ್ರು ಏನೇ ಮನಸ್ಸಿದ್ರು ಕೂಡ ಅದಕ್ಕೆ ಒಂದು ಸ್ಕ್ರಿಪ್ಟ್ ಅಂತ ಬೇಕಲ್ಲ, ಆಧಾರ ಇಳ ಕಾದಂಬರಿ, ದೊಡ್ಡ ಕಾದಂಬರಿ. ಅದನ್ನು ಬರೆದಂಥವರು ನಮ್ಮದೇ ಊರಿನ ಹೆಮ್ಮೆಯ ಶೈಲಜಾ ಹಾಸನ್. ಇಂತಹ ಕೃತಿಗಳು ಇನ್ನೂ ಹೆಚ್ಚು ಬರಲಿ ಅಂತ ನಾನಾದರೂ ಆಶಿಸ್ತೀನಿ. ನನ್ನೆಲ್ಲ ಈ ತಾಯಿಯರು ಇದರಲ್ಲ, 4 ತಿಂಗಳು ಇಲ್ಲಿಂದ 32 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ನನ್ನ ಪ್ರತಿದಿನ ನನ್ನ ತಾಯಿಗಿನ್ನ ಹೆಚ್ಚು ಪ್ರೀತಿ ಮಾಡಿದ್ದಾರೆ. ನನ್ನ ಸ್ವಂತ ಅಣ್ಣನಿಗಿನ್ನ ಹೆಚ್ಚು ಪ್ರೀತಿ ಮಾಡಿದ್ದಾರೆ. ಸ್ವಂತ ತಮ್ಮನಿಗಿನ್ನ ಹೆಚ್ಚು ಪ್ರೀತಿ ಮಾಡಿದ್ದಾರೆ. ಅವ್ರ ಪಾಪ ಸುಮ್ಮನೆ ರೇಗ್ತೀನಿ, ನಾನು ಏನು ಮಾಡೋದು, ರೇಗ್ರೆ ಕೆಲಸ ಆಗೋದಿಲ್ಲ ಅಂತ ಒಂದಷ್ಟು ರೇಗ್ಬಿಟ್ಟಿದ್ದೀನಿ. ದಯಮಾಡು ಎಲ್ಲರ ಮುಂದೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ನಿಮಗೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಲವ್ ಯು ಆಲ್. ಥ್ಯಾಂಕ್ ಯು. ಮತ್ತು ಧ್ವನಿಯ ಸಹಕಾರವನ್ನು ಪ್ರದೀಪ್ ಅವರು
ಹಾಸನದ ಕಲಾಭವನ ದಯಮಾಡಿ ಪ್ರದೀಪ್ ಹೇಳಿ. ಪ್ರದೀಪ್ 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 ಬನ್ನಿ ಬರ್ರಿ ಬನ್ನಿ